ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಹಾರಾಜರು ಸನ್ಮಾನ ಮಾಡಿಕೊಟ್ಟಿರೋ ಒಡವೆಗಳಿವೆ. ನೀನು ಅದನ್ನ ಕದ್ದು ನನಗೆ ತಂದು ಕೊಟ್ರೆ ಒಂದೇ ದಿನದಲ್ಲಿ ನಿನ್ನ ಗಂಡ ಎದ್ದು ಓಡಾಡೋಗಿ ಮಾಡ್ತೀನಿ. ಅಂದ್ರೆ ಕಳ್ತನ ಮಾಡ್ಬೇಕಾ? ಕಳ್ತನ ಮಾಡದೆ ನಿನ್ನ ಗಂಡ ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ನೀನು ಕಳ್ಳಿ ಅನ್ಸ್ಕೊಳ್ಳೋದು ದೊಡ್ಡದಾ ಅಥವಾ ನಿನ್ನ ಗಂಡ ಉಳಿಯೋದು ದೊಡ್ಡದ? ಈಗ ಅವನ ಪ್ರಾಣ ಕಳ್ಳತನ ಮಾಡಬೇಕಾ ಮಾಡಬಾರ್ದ ಅನ್ನೋ ನಿರ್ಧಾರ ಎರಡು ನಿನ್ನ ಕೈಯಲ್ಲೇ ಇದೆ. ಅಲ್ಲ ರೀ, ಅಷ್ಟು ಒಡವೆಗಳನ್ನ ನನಗೆ ಕೊಟ್ಟು ಇಷ್ಟ ಬಂದಂಗೆ ಮಾಡು ಅನ್ನಲ್ಲ, ನಮ್ಗೇನು ಆಸೆನೇ ಇರಲ್ವಾ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಯಾಕೆ ಅವನಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಯಾಕೆ ಅಷ್ಟೊಂದು ವೈರಾಗ್ಯ? ಹಾ, ಒಡವೆಗಳನ್ನೆಲ್ಲ ಜೋಪಾನವಾಗಿ ಇಟ್ಟಿದೀಯ ತಾನೆ? ಹಾ, ಪೆಟಾರಿಲೇ ಇಟ್ಟಿದ್ದೀನಿ. ಅಮ್ಮಂಗೆ ಓಲೆ ಕಳಿಸ್ತೀನಿ ಅಂದ್ರಲ್ಲ, ಕಳ್ಸಿದ್ರಾ? ಕಳಿಸಿದ್ದೀನಿ. ಪಾಪ, ಒಂದು ಜೀವ ಮಗನ ಸಾಧನೆನ ಓದಿ ಆದ್ರೂ ಸಂತೋಷ ಪಡ್ಲಿ. ಅಮ್ಮ ಏನೋ ಓದಿ ಸಂತೋಷ ಪಡ್ತಾರೆ, ಆದ್ರೆ ಅಪ್ಪ ಇದ್ದಿದ್ರೆ ವೆಂಕಟನಾಥನ್ ಸಾಧನೆ ನೋಡಿ ಅದೆಷ್ಟು ಖುಷಿ ಪಡ್ತಾ ಇದ್ರು ಏನೋ. ಹಾ, ಬಂದೆ. ಅಮ್ಮ, ಇಷ್ಟೊಂದು ಸಂತೋಷದ ಸಂದರ್ಭದಲ್ಲಿ ಏನಕ್ಕಮ್ಮ ಕಣ್ಣೀರ್ ಹಾಕ್ತೀರಾ? ನಿನಗೆ ಗೊತ್ತಿಲ್ಲ ಕೌಶಿಕಿ, ಕೊನೆ ಮಗ ಅಂತ ನಮ್ಮ ತಂದೆ ಅವನ ಮೇಲೆ ಪ್ರಾಣನೇ ಇಟ್ಟಿದ್ರು. ಹೋಗ್ಲಿ ಬಿಡಿ, ಸಮಾಧಾನ ಮಾಡ್ಕೊಳ್ಳಿ. ಅಮ್ಮ, ರಾಜರು ಕೊಟ್ಟಿರೋ ಒಡವೆಗಳೆಲ್ಲ ತುಂಬಾ ಬೆಲೆ ಬಾಳುತ್ತೆ ಅನ್ಸುತ್ತಲ್ಲ? ಈ ಒಡವೆಗಳಿಗಿಂತ ನಮ್ಮ ವೆಂಕಟನಾಥನಿಗೆ ಬೆಲೆ ಜಾಸ್ತಿ. ಅಮ್ಮ, ವೆಂಕಟನಾಥ, 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 ಹೇಗಿದೆಯಪ್ಪ? ನಾನು ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದೀಯಮ್ಮ? ಚೆನ್ನಾಗಿದ್ದೀನಿ ಅಂತ ಹೇಗೆ ಹೇಳಿ ಮಗ್ನೆ? ನಿಮ್ ತಂದೆ ಹೋದ್ಮೇಲೆ ಬದುಕಿಯೂ ಸತ್ತಂತಿದ್ದೀನಿ. ನೀನ್ ಕೂಡ ವಿದ್ಯಾಭ್ಯಾಸ ಅಂತ ದೂರವಾಗ್ಬಿಟ್ಟೆ. ದೂರ ಆಗಿರೋದು ದೇಹ ಅಷ್ಟೇ ಅಲ್ವಮ್ಮ? ನಾವು ಪ್ರೀತಿಸಿದವರು ದೈಹಿಕವಾಗಿ ಎಷ್ಟೇ ದೂರ ಇದ್ರೂ ಮಾನಸಿಕವಾಗಿ ನಮ್ಮ ಹೃದಯದಲ್ಲೇ ಇರ್ತಾರೆ ಅಂತ ಅಪ್ಪ ಹೇಳ್ತಿರ್ಲಿಲ್ವಾ ಅಮ್ಮ? ಹೇಳೋದು ಸುಲಭ ಮಗ್ನೆ, ಆದ್ರೆ ಕೆಲವು ನೆನಪುಗಳು ಸೆರಗಲ್ ಕಟ್ಕೊಂಡಿರೋ ಕೆಂಡದ ಹಾಗೆ ಪ್ರತಿ ಕ್ಷಣ ಸುಡ್ತಾನೇ ಇರುತ್ತೆ. ಅಮ್ಮ, ಮೋಹಕ್ಕೆ ಸಿಲುಕಿದ್ರೆ ಕೆಂಡ ಆಗುತ್ತೆ. ಅದೇ ಮೋಹದಿಂದ ಕಳಚಿಕೊಂಡ್ರೆ ಅದೇ ಕೆಂಡ ಹಣೆಗೆ ಧರಿಸುವ ಭಸ್ಮವೂ ಆಗುತ್ತೆ, ಭಕ್ತಿಯ ಮೆಟ್ಟಿಲೂ ಆಗುತ್ತೆ ಅಮ್ಮ. ವೆಂಕಟನಾಥ, ಯಾವಾಗ ಬಂದ್ಯಪ್ಪ? ಈಗಷ್ಟೇ ಬಂದೆ ಅತ್ತಿಗೆ. ಸೌಖ್ಯವಾಗಿದ್ದೀರಾ? ನನ್ನ ಸೌಖ್ಯಕ್ಕೇನಪ್ಪ ಕೊರತೆ ಇದೆ? ದೇವ್ರಂತ ಪತಿ, ತಾಯಿ ಅಂತ ಅತ್ತೆ,
ಸೀತಕ್ಕ ಮಾಧವಣ್ಣ ಇವರೆಲ್ಲರ ಪ್ರೀತಿ ಆರೈಕೆಯಲ್ಲಿ ಉದ್ದಿನ ಕಡುಬಿನ ಹಾಗೆ ಉದ್ದಿದ್ದೀನಿ. ಹೌದು ಅತ್ಗೆ, ನಿಮ್ಮ ಹಾಗೆ ನನಗೂ ಅಕ್ಕ ಭಾವನ ಆರೈಕೆ ಹೆಚ್ಚಾಯಿತು. ಅಂತೂ ಈಗಲಾದ್ರೂ ಈ ಕಡೆ ಬರೋದಕ್ಕೆ ಮನ್ಸು ಮಾಡಿದೆ ನೋಡು. ಮಧುರೈ ಅನ್ನೋ ಮಾಯಾನಗರಿಯಲ್ಲಿ ಮೈ ಮರೆತು ಭುವನಗಿರಿನ ಎಲ್ಲಿ ಮರ್ತಿದ್ಯೋ ಅಂತ ಅನ್ಕೊಂಡಿದ್ವಿ. ಅಣ್ಣ, ನನ್ನ ಮೇಲೆ ಆರೋಪ ಹೊರಿಸೋ ಬದಲು ಈ ತಮ್ಮನ್ ನೋಡೋಕೆ ನೀನ್ ಎಷ್ಟು ಸಲ ಬಂದಿದ್ಯಾ ಹೇಳು? ವೆಂಕಟನಾಥ, ನೀನ್ ಬರ್ತೀಯ ಅಂತ ಮುಂಚೆನೆ ಅವಳಿಗೆ ಗೊತ್ತಿತ್ತು ಏನೋ ನೋಡು. ನಿನ್ಗೋಸ್ಕರ ಬಿಸಿ ಬಿಸಿ ಪಾಯಸ ಮಾಡಿಟ್ಟಿದ್ದಾಳೆ, ತರ್ತೀನಿರು. ವಿದ್ಯಾಭ್ಯಾಸ ಎಲ್ಲ ಹೇಗೆ ನಡೀತಿದೆ? ಭಾವನವರ ಮಾರ್ಗದರ್ಶನದಲ್ಲಿ ವ್ಯಾಕರಣ, ಛಂದಸ್ಸು, ಕಾವ್ಯಮೀಮಾಂಸೆ ಎಲ್ಲವೂ ಚೆನ್ನಾಗಿ ನಡೀತಿದೆ ಅಣ್ಣ. ನಿಮ್ಮ ವಿದ್ಯಾಪೀಠದ ಕೆಲಸ ಹೇಗೆ ನಡೀತಿದೆ? ನಿನಗೆ ಗೊತ್ತಲ್ಲ, ಯೋಗೀಂದ್ರಾಚಾರ್ಯರ ಕಿರುಕುಳದಿಂದ ಸೊರಗ್ತಾ ಸಾಗಿದೆ. ವೆಂಕಟನಾಥ, ವೆಂಕಟನಾಥ, ಶ್ರೀಹರಿ, ಗೋಪಿ, ಯಾಕಮ್ಮ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀಯಾ? ಕೆಟ್ಟ ಕನ್ಸು ಏನಾದ್ರೂ ಬಿತ್ತೆ? ಕೆಟ್ಟ ಕನ್ಸಲ್ಲ ಸೀತಕ್ಕ, ಕನ್ಸಲ್ಲಿ ವೆಂಕಟನಾಥ ಬಂದಿದ್ದ. ಕಮಲಾ, ಒಂಚೂರು ನೀರು ಕೊಡಮ್ಮ. ಮಗ ಕನಸಲ್ಲಿ ಬಂದ್ರೆ ಖುಷಿ ವಿಷಯ ಅಲ್ವೇನೆ? ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದ್ದೀಯಾ? ಹಾಗಲ್ಲ ಸೀತಕ್ಕ, ಕಮಲಾ ಅವನಿಗೋಸ್ಕರ ಅಂತ ಬಿಸಿ ಬಿಸಿಯಾದ ಪಾಯಸ ಮಾಡಿದ್ಲ. ಅದನ್ನ ಕೊಡೋಕೆ ಅಂತ ಹೋದ್ರೆ ಪಾಯಸ ಚೆಲ್ಲೋಯ್ತು. ಇದೇನಾದ್ರೂ ಅಪಶಕುನ ಅಂತ ಅನಿಸ್ತಾ ಇದೆ. ಅದಕ್ಕೆ ಯಾಕೆ ಗಾಬರಿ ಪಡ್ತೀರಿ? ಕನಸಲ್ವೇ? ಇಲ್ಲ ಮಾಧವಣ್ಣ, ನಂಗೆ ತುಂಬಾ ಗಾಬರಿ ಆಗ್ತಿದೆ. ಒಂದ್ಸಲ ಅವನ್ನ ನೋಡ್ಬೇಕು ಅನಿಸ್ತಿದೆ.